ಸುಜೀಸ್ ಲೈಫ್ ಸ್ಟೈಲ್. ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ನೋದು ನನ್ನ ಭಾವನೆ. ಇವತ್ತು ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ಮಂತ್ರಾಲಯದಿಂದ. ಸೊ ಮಂತ್ರಾಲಯದಲ್ಲಿ ಒಂದು ನೈಟ್ ಉಳ್ಕೊಂಡಿದ್ವಿ. ಇವತ್ತು ಬೆಳಗ್ಗೆ 10 ಗಂಟೆ ಅಷ್ಟರಲ್ಲಿ ರೂಮ್ ಚೆಕ್ಔಟ್ ಮಾಡಿ ವಾಪಸ್ ಬೆಂಗಳೂರಿಗೆ ಹೊರಡಬೇಕು. ಇದೊಂದು ಪ್ರಾಪರ್ಟಿ, ಕೆಳಗಡೆ 2 ರೂಮ್, ಮೇಲ್ಗಡೆ 2 ರೂಮ್ ಆ ಥರ ಮಾಡಿದ್ದಾರೆ. ಸೊ ಇದು ಮಂತ್ರಾಲಯದಿಂದ 1.5 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲೆಲ್ಲ ಆಲ್ಮೋಸ್ಟ್ ಸ್ಟೇನೇ ಜಾಸ್ತಿ ಇದೆ. ಅಕ್ಕಪಕ್ಕ ಎಲ್ಲ ನೋಡಿದ್ರು ಮನೆಗಳ ರೀತಿಯಲ್ಲಿ ಕಟ್ಟಿದ್ದಾರೆ. ಒಂದೊಂದು ರೂಮ್ ಥರ ಮಾಡಿ ಸ್ಟೇಗೆ ಅಂತಲೇ ಇಲ್ಲಿ ಇಟ್ಟಿದ್ದಾರೆ. ಡೋರೆಲ್ಲ ನೋಡಿದ್ರೆ ವಾಶ್ರೂಮ್ಗೆ ಕೊಟ್ಟಿರೋಂಗೆ ಡೋರ್ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಸ್ಟೇರ್ಸ್ ಇದೆ. ಮೇಲ್ಗಡೆ 2 ರೂಮ್, ಕೆಳಗಡೆ 2 ರೂಮ್. ಅದರಲ್ಲಿ ನಾವು ಒಂದು ರೂಮ್ ತೊಗೊಂಡಿದ್ದೀವಿ. ಈ ಥರ ಸ್ವಿಮ್ಮಿಂಗ್ ಪೂಲ್ ಎಲ್ಲ ಇದೆ. ವೆಬ್ಸೈಟಲ್ಲಿ ನೋಡಿದಾಗೆಲ್ಲ ತುಂಬ ಚೆನ್ನಾಗಿ ಕಾಣಿಸ್ತು. ಬಟ್ ಕ್ಲೆನ್ಸಿನೆಸ್ ಕಡಿಮೆ. ಬೆಳಗ್ಗೆ ಹೊತ್ತು ಸ್ವಲ್ಪ ಕೂಲಾಗಿದೆ ಹೊರಗಡೆ. ನೆನ್ನೆಲ್ಲ ತುಂಬ ಸೆಕೆ ಇತ್ತು. ಇವತ್ತು ಸ್ವಲ್ಪ ಕೂಲಾಗಿದೆ ಹೊರಗಡೆ ವೆದರೆಲ್ಲ. ಸೊ ಎಲ್ಲರೂ ಮಲ್ಕೊಂಡು ಚೆನ್ನಾಗಿ ನಿದ್ದೆ ಮಾಡ್ತಾರೆ. ಪುಣ್ಯಕ್ಷೇತ್ರದಲ್ಲಿ ಒಂದು ನೈಟ್ ಉಳ್ಕೊಂಡ್ವಿ. ತುಂಬ ಚೆನ್ನಾಗಿ ನಿದ್ದೆ ಬಂತು. ನೆನ್ನೆ ಎಲ್ಲ ಅಷ್ಟೊಂದು ಸ್ಟ್ರೈನ್ ಆಗಿದ್ದರಿಂದ ಸ್ವಲ್ಪ ಚೆನ್ನಾಗಿ ಮಲ್ಕೊಂಡು ನಿದ್ದೆ ಮಾಡಿ 10 ಗಂಟೆ ಅಷ್ಟರಲ್ಲಿ ಇಲ್ಲಿಂದ ಚೆಕ್ಔಟ್ ಮಾಡಬೇಕು. ಬ್ಯಾಂಗ್ಳೂರಿಗೆ ವಾಪಸ್ ಹೊರಡಬೇಕು. ನೆನ್ನೆ ರಾತ್ರಿ ದರ್ಶನ ಕೂಡ ತುಂಬ ಚೆನ್ನಾಗಾಯಿತು. ನಾವು ಹೋಗಿರೋಂಥ ಸಮಯ ಕೂಡ ತುಂಬ ಚೆನ್ನಾಗಿತ್ತು. ಜಾಸ್ತಿ ಜನ ಇರಲಿಲ್ಲ. ಬೆಳಗ್ಗೆ ಬಂದ್ವಿ, ಮಧ್ಯಾಹ್ನ ಉಳ್ಕೊಂಡ್ವಿ, ಒಂದು 2 ಗಂಟೆ ರೆಸ್ಟ್ ಮಾಡಿದ್ವಿ. ಎಲ್ಲ ರೆಡಿಯಾಗಿ ಇಲ್ಲಿಂದ ಹೊರಡೋಷ್ಟರಲ್ಲಿ 4:30. ಸೊ ಮಠಕ್ಕೆ ಒಂದು 5 ಗಂಟೆಗೆ ಹೋದ್ವಿ. ಯಾವುದೇ ಸ್ಪೆಷಲ್ ದರ್ಶನ ಎಲ್ಲ ಏನಿಲ್ಲ. ಆರಾಮಾಗಿ ಜನ ಕಮ್ಮಿ ಇದ್ದರಿಂದ ಕ್ಯೂನಲ್ಲೇ ಹೋದ್ವಿ. ಹೋದ ತಕ್ಷಣವೇ ದರ್ಶನ ಆಯಿತು. ದೇವ್ರ ಮುಂದೆ ನಿಂತ್ಕೊಂಡು ಪ್ರೇ ಮಾಡ್ಕೊಳ್ಳೋದಕ್ಕೆ ಪ್ರೇ ಮಾಡ್ಕೊಳ್ಳಿ ಅಂತ ಬಿಟ್ಟರು. ಕಣ್ಣು ತುಂಬ್ಕೊಂಡ್ವಿ ಚೆನ್ನಾಗಿ ಅಂತಲೇ ಹೇಳ್ಬೋದು. ಯಾವಾಗಲೂ ಜನ ಜಾಸ್ತಿ ಇದ್ದಾಗ ಏನಾಗುತ್ತೆ ಅಂದರೆ ತಳ್ಳಿಬಿಡ್ತಾರೆ, 1 ನಿಮಿಷಕ್ಕೆ ತಳ್ತಾ ಇರ್ತಾರೆ. ಬಟ್ ನಮಗೆ ನಿನ್ನೆ ನಮ್ಮ ಒಂದು ಅದೃಷ್ಟ ಅಂತ ಹೇಳ್ಬೋದು. ನಾವು ಬಂದಿದ್ದ ಟೈಮ್ ಕೂಡ ತುಂಬ ಚೆನ್ನಾಗಿತ್ತು. ಬೆಳಗ್ಗೆ 4:45 ಗಂಟೆಗೆ ನನಗೆ ಎಚ್ಚರ ಆಗಿಬಿಡುತ್ತೆ. ಅದೇ ರೀತಿ ಎಚ್ಚರನೂ ಆಯಿತು. ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದೆ. ಹಾಗೆ ಹೊರಗಡೆ ಬಂದ ತಕ್ಷಣ ಅದೆಷ್ಟು ಚೆನ್ನಾಗಿದೆ ಅಂದರೆ ಹೊರಗಡೆ ತುಂಬ ಪೀಸ್ಫುಲ್ ಆಗಿದೆ. ಇದು ಸ್ಟೇದು ನಾನು ಬೇಕಾದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವ್ರ ನಂಬರ್ ಹಾಕಿರ್ತೀನಿ. ನೀವು ಬೇಕಾದ್ರೆ ಇಲ್ಲಿಗೆ ಬರೋದಿದ್ರೆ ಫೋನ್ ಮಾಡ್ಕೊಂಡು ಬರ್ಬೋದು. ಅಲ್ಲೊಂದು ಪುಟ್ಟದೊಂದು ಟೀ ಶಾಪ್ ಇದೆ. ಇಲ್ಲೆಲ್ಲ ಕನ್ಸ್ಟ್ರಕ್ಷನ್ ನಡೀತಾ ಇರೋದ್ರಿಂದ ಅವರಿಗೆ ಅಂತಲೇ ಅಲ್ಲೊಂದು ಪುಟ್ಟದ ಟೀ ಶಾಪ್ ಮಾಡಿದ್ದಾರೆ. ಹರ್ಷಿತ್ ಅಲ್ಲಿಗೆ ಹೋಗಿದ್ದಾನೆ ಟೀ ಹೇಳ್ಬಿಟ್ಟು ಬರ್ತೀನಿ ಅಂತ. ಚಿನ್ನಿ, ಗುಡ್ ಮಾರ್ನಿಂಗ್. ಹೆಂಗಿತ್ತು ನಿದ್ದೆ? ಹೆಂಗಿದೆ ಮಂತ್ರಾಲಯ? ಬೆಳಗ್ಗೆ ವೈಬ್ ಚೆನ್ನಾಗಿದೆ, ಪೀಸ್ಫುಲ್ ಆಗಿದೆ. ಹರ್ಷ ನೋಡಿ ಟೀ ಅವನ್ನೇ ಕರ್ಕೊಂಡ್ಬಿಟ್ಟ. ಟೀ ಒಂದೇನಾ? ಕಾಫಿ ಇಲ್ವಾ? ಕಾಫಿ ಬೇಕಿದೆ ನಿಮಗೆ? ಟೀ ತಂದುಬಿಟ್ಟಿದ್ದಾರಾ? ಬಿಡು ಹೋಗಿ ಕುಡಿಯೋಣ. ಟೀ ತಗೊಳ್ಳಿ. ಎಷ್ಟು ಟೀ? ಒಂದು ಸಾಕು. ಕೇಳು ಪಪ್ಪಂಗೆ. 3 ಕಾಫಿ. ಅಲ್ಲಿ ಬೆಂಚ್ ಕೂಡ ಹಾಕಿದ್ರೆ ಕುತ್ಕೊಳ್ಳೋಕೆ ಎಷ್ಟು ಚೆನ್ನಾಗಿದೆ ಅಲ್ಲ? ಹಾಂ, ಇಲ್ಲಿ ಕುತ್ಕೊಳ್ಳೋಕೆ ಚೆನ್ನಾಗಿದೆ. ಇದಾ? ಹಿಂಗೆ ಸುಮ್ಮನೆ ಕುತ್ಕೊಂಡು ಚಿಟ್ ಚಾಟ್ ಮಾಡೋಕ್ಕಿರ್ಬೋದು. ಇಲ್ಲೊಂದು ಟೇಬಲ್ ಹಾಕ್ಕೊಂಡು ಅದೇ ಸ್ನ್ಯಾಕ್ಸ್ ಏನಾದ್ರು ತಿನ್ಕೊಂಡು ಕುತ್ಕೊಳ್ಳಿ ಸಂಜೆ ಹೊತ್ತು. ಕಾಫಿ ಕುಡಿದು ಸ್ನಾನ ಮಾಡಿಕೊಂಡು ಇವಾಗ ಹೊರಟ್ರೆ. ಈಗ ಎಷ್ಟಮ್ಮ ಟೈಮ್ ಈಗ? ಹಾಂ, ನಿನ್ನೆ 7 hours ಬಂದ್ವಲ್ಲ. 7 hours ನಾವು ಇಲ್ಲಿಂದ ಬಂದಿದ್ದು, ಮನೆಯಿಂದ ಮಂತ್ರಾಲಯ ಬಂದಿದ್ದು. ಇವತ್ತು ವಾಪಸ್ ಹೋಗ್ಬೇಕಾದ್ರೆ 8 hours ಇರುತ್ತೆ. ಬಿಕಾಸ್ ನಾವು ಒಂದು ಎಕ್ಸ್ಟ್ರಾ ಸ್ಟಾಪ್ ಮಾಡ್ತಿದ್ವಿ. ಓಕೆ, ದಟ್ ಈಸ್ ಇನ್ ಈಶಾ ಫೌಂಡೇಶನ್ ಚಿಕ್ಕಬಳ್ಳಾಪುರ. ಸೊ ಲಾಸ್ಟ್ ಟೈಮ್ ನಾವು ಕೊಯಂಬತ್ತೂರಿಗೆ ಹೋಗಿದ್ದಾಗ ಅಲ್ಲಿ ಈಶಾ ಫೌಂಡೇಶನ್ಗೆ ಹೋಗೋಕ್ಕಾಗಲಿಲ್ಲ. ನಿಮಗೆ ಗೊತ್ತವಾಗ ಎಲೆಕ್ಷನ್ ಇತ್ತು, ಬ್ಯುಸಿ ಇತ್ತು. ಸೊ ಇಲ್ಲಿ ಚಿಕ್ಕಬಳ್ಳಾಪುರದಲ್ಲೇ ಈಶಾ ಫೌಂಡೇಶನ್ ಇದೆ. ಸೊ ಅಲ್ಲಿಗೆ ವಿಸಿಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಕಾಫಿ ಬಾಕ್ಸ್ನಿ ಇಲ್ಲೇ. ಥ್ಯಾಂಕ್ ಯು. ಆ್ಯಕ್ಚುಲಿ ಮನೆ ಅಂತಿದ್ರೆ ಈ ಥರ ಹೊರಗಡೆ ಕುತ್ಕೊಳ್ಳೋಂಗಿರ್ಬೇಕು. ಸಮ್ಮರ್ ಅಂತಂದ್ರೆ ಸ್ವಲ್ಪ ಗಾಳಿ ಬೀಸಂಗಿರುತ್ತೆ. ಅದೆಲ್ಲ ಎಷ್ಟು ಚೆನ್ನಾಗಿರುತ್ತೆ. ಎಲ್ಲ ಚಿಟ್ಚಾಟ್ ಮಾಡೋಕ್ಕೆ ಫ್ಯಾಮಿಲಿ ಕುತ್ಕೊಂಡು ಸಂಜೆ ಹೊತ್ತು ಹಿಂಗಿರ್ಬೇಕು. ಈ ಥರ ಇನ್ನೊಂದು ಮನೆ ಮಾಡಿದ್ವಿ. ನಮ್ಮ ನೆಕ್ಸ್ಟ್ ಮನೆ ಅಂತ ಮಾಡಿದ್ರೆ, ನೀವೇ ಯಾರಾದರೂ ಮಾಡಿದ್ರೆ ಈ ಥರ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಬೇಕು ಹೊರಗಡೆ ಕುತ್ಕೊಳ್ಳೋಕ್ಕೆ. ಅಲ್ಲಿ ನೋಡಿ, ಆ ಕಡೆ ಸ್ವಿಮ್ಮಿಂಗ್ ಪೂಲ್ ಮಾಡಿದ್ದಾರೆ, ಮಕ್ಳು ಆಟ ಆಡೋಕ್ಕಿದ್ದಾರೆ. ಸ್ವಿಮ್ಮಿಂಗ್ ಪೂಲ್ ಇದೆ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ತುಂಬ ನೀಟಾಗಿ ಮಾಡಿದ್ದಾರೆ. ಬಟ್ ಅದು ಮೇಂಟೈನ್ ಮಾಡಿಲ್ಲ ಅಷ್ಟೇ. ಚೆನ್ನಾಗಿದೆ. ನಾನು ಇಲ್ಲಿಂದ ಸೀದಾ ಕಾರ್ ಹತ್ರ ಟ್ರೈಪಾಡ್ ತೊಗೊಳಕ್ಕೆ ಅಂತ ಬಂದೆ. ಏನೋ ಶಬ್ದ ಆಗ್ತಿದೆ ನೋಡಿದ್ರೆ. ವಾಟ್ ಈಸ್ ದಿಸ್? ನಾನು ಆನೆಸ್ಟ್ಲಿ ಈ ಥರ ನೋಡೇ ಇಲ್ಲ. ಓ ಮೈ ಗಾಡ್, ನಾನು ಕಾಂತಾರದಲ್ಲಿ ನೋಡಿದ್ದಷ್ಟೇ. ಈ ಥರ ನಾನು ರಿಯಲಾಗಿ ನಿಜವಾಗ್ಲೂ ನೋಡಿಲ್ಲ. ನಾನು ನೋಡಿರೋದು ಪಿಂಕ್ ಪಿಗ್. ಹಾಯ್, ಐ ಡೋಂಟ್ ನೋ. ನಾನು ಇದು ಕಚ್ಚತ್ತಾ ಗುಮ್ಮತ್ತಾ ನನಗೆ ಏನೂ ಐಡಿಯಾನೇ ಇಲ್ಲ. ಓ ಮೈ ಗಾಡ್, ಎಷ್ಟು ದೊಡ್ಡದಾಗಿದೆ. ಬಾಲ ಅಲ್ಲಾಡಿಸ್ತಾ ಇದೆ. ಪ್ರಾಬಬ್ಲಿ
ಇಟ್ ಈಸ್ ಫ್ರೆಂಡ್ಲಿ. ಯಾಕೆ ಇದು ನೋಡ್ತಾ ಇದೆ? ಓ ಮೈ ಗಾಡ್, ನಿಮ್ಗೇನೋ ತೋರಿಸ್ತೀನಿ. ಪಾಪ ಬನ್ನಿ ಇಲ್ಲಿ. ಅಲ್ಲಿ ನಂಗೆ ಭಯನೇ ಆಗೋಯ್ತು. ನಾನು ಆ ಥರ ನೋಡೇ ಇಲ್ಲ. ಹೇಳಿದ ನಿಂಗೆ ಮಂತ್ರಾಲಯದಲ್ಲಿ ಎಷ್ಟೊಂದು ಹಂದಿಗಳಿದೆ ಅಂತ. ಸಾಕಿದ್ದಾರೆ ನಾನು ಕಾರ್ ಹತ್ರ ಡೋರ್ ತೆಗಿತಾ ಇದ್ದೀನಿ, ಏನೋ ಗೊರ್ರ್ ಗೊರ್ರ್ ಅಂತ ಸೌಂಡ್ ಬರ್ತಾ ಇದೆ. ನೋಡ್ತೀನಿ ಈ ತರ ಬ್ಲ್ಯಾಕ್ ಕಲರ್ ಹಂದಿ. ನೀನು ಕರೆದಿದ್ರು ನೋಡಿ, ನಿಜವಾಗ ನಾನು ನವಿಲ್ ಬಂದಿದ್ದೆ. ಬ್ಲ್ಯಾಕ್ ಕಲರ್ ನವಿಲ ಇಲ್ಲೆಲ್ಲಿ ಬರುತ್ತಾ ಇಲ್ಲಿ? ನಂದು ರಿಯಾಕ್ಷನ್ ಹೆಂಗಿತ್ತು ಅಂದರೆ, ಕಾರ್ ಹತ್ರ ನಾನು ಹಿಂಗಿದ್ದೀನಿ, ಆಮೇಲೆ ಗೊರ್ರ ಗೊರ್ರ ಅಂತ ನಾನು ಅಂತ ನೋಡ್ತೀನಿ. ಅಲ್ಲೇ ಇದೆ ಗ್ರೀನ್ ಡ್ರೈಡ್ ಲೀವ್ಸ್ ತಿಂತಾ ಇದೆ. ಫಸ್ಟ್ ಟೈಮ್ ನೋಡಿದ್ದು, ಎಕ್ಸೈಟ್ ಆಗಿಬಿಟ್ಟೆ. ಫಸ್ಟ್ ಟೈಮ್ ನೋಡಿತಾನೆ. ನಾನು ಆ ಥರ ನೋಡಿಲ್ಲ. ಪಿಂಕ್ ಕಲರ್ ನೋಡಿದ್ದೀನಿ ನಾನು. ಪಿಂಕ್ ಕಲರ್ ಎಲ್ಲಿದೆ? ಟಿವಿಲಿ. ಟಿವಿಲಿ ನೋಡಿದ್ಯಾ? ನಾನು ರಿಯಲ್ ಆಗಿ ಇದೆಲ್ಲ ಕಾಂತಾರದಲ್ಲಿ ನೋಡಿದ್ದೀನಿ, ರಿಯಲ್ ಆಗಿ ನಾನು ನೋಡಿಲ್ಲ. ಆಯ್ತಾ ಬ್ರೋ? ಯೇ ಮಮ್ಮಿ ರೆಡಿ. ನಾನು ರಾಘವೇಂದ್ರ ಸ್ವಾಮಿ ಅಂತ ಅಂದ್ಕೊಂಡೆ. ಆ್ಯಕ್ಚುಲಿ ಇದು ಗಣೇಶ. ನೈಸ್. ಇಲ್ಲಿ ಇನ್ಸೆನ್ಸ್ ಇಲ್ಲಿಂದ ಹೊಗೆ ಬರುತ್ತೆ. ವೆರಿ ನೈಸ್, ವೆರಿ ನೈಸ್. ಕ್ಯೂಟ್ ಆಗಿದೆಲ್ಲ, ತುಂಬ ಚೆನ್ನಾಗಿದೆ. ಚೆನ್ನಾಗಿದೆ. ಇಲ್ಲಿ ಇಟ್ಟರೆ ಹೊಗೆ ಬರುತ್ತೆ. ಓಕೆ, ನೈಸ್. ಇಲ್ಲಿಗೆ ಯಾರೇ ಬಂದ್ರು, ಸ್ಟೇ ಮಾಡಕ್ಕೆ ಬಂದ್ರು ಈ ಥರದೊಂದು ಗಿಫ್ಟ್ ಕೊಡ್ತಾರಂತೆ. ಎಲ್ಲೂ ನಾನು ನೋಡಿರ್ಲಿಲ್ಲ, ಖುಷಿ ಆಯ್ತು. ಹೌದು, ಚೆನ್ನಾಗಿ. ಬೇಗ ಹೊರಡ್ಬೇಕಾಗಿತ್ತು, ಆದರೂ ಲೇಟ್ ಆಗೋಯ್ತು. 9 ಗಂಟೆ ಆಯ್ತು. ಈಗ ಚಿಲ್ಲಾಗಿ ಹೋಗ್ತಾ ಇದೀವಿ. ಚಿಲ್ಲಾಗಿ ಹೋಗ್ತಾ ಇದೆ, ಫ್ರೆಶ್ ಆಗಿ. ರಾಯರ ಮಠದ ಏನು ಹೆಬ್ಬಾಗ್ಲ ಮುಂದೆ ಹೋಗಬೇಕಾದ್ರೆ ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ಕೋತಾ ಇದ್ದೀನಿ. ನಿಮ್ಮೆಲ್ಲರ ಪರವಾಗಿ ಕೂಡ ಎಲ್ಲರ ಆಸೆಗಳನ್ನು ಈಡೇರಿಸಲಿ ಭಗವಂತ. ಹಾಗೆ ಮತ್ತೆ ನಾವು ಆದಷ್ಟು ಬೇಗ ರಾಯರನ್ನು ನೋಡ್ಲಿಕ್ಕೆ ಬರೋಣ ಅಂತ ಹೇಳ್ತಾ ಇಲ್ಲಿಂದ ಹೊರಡ್ತಾ ಇದ್ದೀವಿ. ಸೊ ಮಠದಿಂದ ಒಂದು 100 ಮೀಟರ್ ದೂರದಲ್ಲಿ ಒಂದು ಹೋಟೆಲ್ ಇದೆ. ಅಲ್ಲೇ ನಾವು ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ವಿ. ಈಗಾಗಲೇ ಸುಮಾರು 9:30 10 ಗಂಟೆ ಹತ್ತಿರ ಆಗ್ತಾ ಬಂದಿತ್ತು. ಫಸ್ಟ್ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಅಲ್ಲಿಂದ ನಮ್ಮ ಜರ್ನಿ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಅದಕ್ಕೆ ನೀನು ಫಸ್ಟ್ ಹುಟ್ಟಿ, ನಾನು ಸೆಕೆಂಡ್ ಹುಟ್ಟಿರೋದು. ಫಸ್ಟ್ ನೀನು ಹುಟ್ಟಿ 2 ವರ್ಷ ಟ್ರೈನಿಂಗ್ ತಗೊಂಡು ಆಮೇಲೆ ನಾನು ಹುಟ್ಟಿರೋದು. ಸೊ ನಾನು ನೋಡ್ಕೊಳ್ಳಿ ಅಂತ ಅರ್ಥమైంది. ಹೌದು, ರೋಡ್ ಚೆನ್ನಾಗಿದೆ, ಖಾಲಿ ರೋಡ್. ಬೇರೆ ರೋಡ್ಗೆ ಹೋದ್ರೆ 560 ಕಿಲೋಮೀಟರ್ ಏನೋ ಆಗುತ್ತೆ. ನಾವು ಬರ್ಬೇಕಾದ್ರೆ ಬ್ಯಾಂಗ್ಳೂರಿಂದ ಅನಂತಪುರಿಂದ ಗೂಟಿವರೆಗೂ ರೋಡ್ ಪ್ರಾಪರ್ ಆಗಿದೆ. ಗೂಟಿಯಿಂದ ಅದೊಂದು ಬೈಪಾಸ್ ಅಂತ ಒಂದಿದೆ, ಅದೊಂದು ಸ್ವಲ್ಪ ಅದೊಂದು ಬೈಪಾಸ್ ಇಂದ ಸ್ವಲ್ಪ ರೋಡ್ ಹಾಳಾಗ್ಬಿಟ್ಟಿದೆ. ಆಫ್ ರೋಡಿಗೆ ಇರೋದಿಲ್ಲ ಅದೋನಿ ಬೈಪಾಸ್, ಅದೋನಿ ಬೈಪಾಸ್. ಒಂದು 50 ಕಿಲೋಮೀಟರ್ಸ್ ರೋಡ್ ಚೆನ್ನಾಗಿಲ್ಲ, ಬಿಟ್ಟರೆ ತುಂಬ ಚೆನ್ನಾಗಿದೆ ರೋಡು. ಒಂದು 400 ಕಿಲೋಮೀಟರ್ಸ್ ಫುಲ್ ರೋಡ್ ಚೆನ್ನಾಗೇ ಇದೆ. ಆ ಒಂದು 50 ಕಿಲೋಮೀಟರ್ಸ್ 46 ಕಿಲೋಮೀಟರ್ಸ್ ಏನೋ ಸ್ವಲ್ಪ ಇಶ್ಯೂ. ಸೊ ಇವಾಗ ನಾವು ವಿ ಆರ್ ಗೋಯಿಂಗ್ ಥ್ರೂ ಅದನ್ನೇ ಬೈಪಾಸ್ ಇಂದ ಕ್ಲಿಯರ್ ಇದು ಬಿಟ್ವಿ. ಅದನ್ನೇ ಬೈಪಾಸ್ ಇಂದ ಇದು ಒಂದೇ ರೋಡ್ ಅಗೇನ್ 72 ಕಿಲೋಮೀಟರ್ಸ್ ಏನೋ ಬರುತ್ತೆ ಟು ದಿಸ್ ಥಿಂಗ್ ಗೂಟಿಗೆ. ಆನ್ ದ ವೇ ಸುಮಾರು 2 ಗಂಟೆ ಅಷ್ಟೊತ್ತಿಗೆ ನಾವು ಲಂಚ್ಗೆ ನಿಲ್ಲಿಸಿದ್ವಿ.
ಈ ಕಡೆ ಎಲ್ಲ ಹೋಟೆಲ್ಗಳು ಸಿಗೋದೇ ತುಂಬ ಕಡಿಮೆ. ಒಂದೊಳ್ಳೆ ಹೋಟೆಲ್ ಸಿಕ್ಕಿದ ತಕ್ಷಣ ಅಲ್ಲಿ ನಿಲ್ಲಿಸಿ ಊಟ ಮಾಡ್ಕೊಂಡ್ವಿ. ಆನಂತರ ಅಲ್ಲಿ ಜರ್ನಿ ಕಂಟಿನ್ಯೂ ಮಾಡ್ತಾ ನಾವು ಹೊರಟಿದ್ದು ಚಿಕ್ಕಬಳ್ಳಾಪುರದ ಹತ್ರ ಇರೋವಂಥ ಈಶಾ ಫೌಂಡೇಶನ್ಗೆ. ಇಲ್ಲಿ ಯಾರು ನೋಡಿದ್ರು ಒಂದೇ ಪೋಸ್. ತೋರಿಸ್ತೀನಿ. ಕೊಯಂಬತ್ತೂರಲ್ಲಿ ನಾವು ಹೋಗಿದ್ದಾಗ ಈಶಾ ಫೌಂಡೇಶನ್ಗೆ ಹೋಗೋಕ್ಕಾಗಿರಲಿಲ್ಲ. ಇವತ್ತು ಚಿಕ್ಕಬಳ್ಳಾಪುರದ ಹತ್ರ ಬಂದಿದ್ದರಿಂದ ಇವತ್ತು ಈಶಾ ಫೌಂಡೇಶನ್ಗೆ ವಿಸಿಟ್ ಮಾಡಿದ್ವಿ. ಸಂಜೆ ಬಂದಿದ್ವಿ, ತುಂಬ ಚೆನ್ನಾಗಿದೆ. ಇವತ್ತು ಒಂದು ಸತ್ಯನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ನಮ್ಮ ಮಕ್ಕಳು ತುಂಬ ಚಿಕ್ಕವರಿದ್ದಾಗ ನಾನು ಇದನ್ನೆಲ್ಲ ತುಂಬ ಮಿಸ್ ಮಾಡಿದೆ. ಹಸ್ಬೆಂಡ್ ಹತ್ರ ಕೇಳ್ತಾ ಇದ್ದೆ, ಎಲ್ಲರೂ ಕರ್ಕೊಂಡು ಹೋಗಿ ಒಂದು ಸಂಡೇ ಬಂದಾಗ ಅಥವಾ ಮಕ್ಕಳ ಹಾಲಿಡೇಸ್ ಇದ್ದಾಗ ಕೇಳಿದ್ರೆ ಬೈಸ್ಕೊತಾ ಇದ್ದೆ. ಯಾವಾಗ ನೋಡಿದ್ರು ಎಲ್ಲಿಗಾದ್ರೂ ಕರ್ಕೊಂಡು ಹೋಗು ಅಂತ ಕೇಳ್ತಿರ್ತೀಯ ಅಂತ. ಆ್ಯಕ್ಚುಲಿ ನಾವು ಎಲ್ಲಿಗಾದರೂ ಹೋಗ್ತಿರೋದು ಯಾರಿಗೋಸ್ಕರ ಅಂದರೆ ಮಕ್ಕಳಿಗೋಸ್ಕರ. ತುಂಬ ಜನ ಪೇರೆಂಟ್ ಒಂದು ಯೋಚನೆ ಮಾಡೋದೇನೆಂದ್ರೆ ಮಕ್ಕಳ ಜೊತೆ ಟ್ರಾವೆಲಿಂಗ್ ಮಾಡೋದು ಸ್ವಲ್ಪ ರಿಸ್ಕು, ಹಾಗೆ ಖರ್ಚು ಜಾಸ್ತಿ ಅಂತ. ಮಕ್ಕಳ ಜೊತೆನೇ ನೀವು ಟ್ರಾವೆಲ್ ಮಾಡಬೇಕು. ಯಾಕಂದರೆ ಬೆಳೆಯುವಂಥ ಮಕ್ಕಳ ಮನಸ್ಸಲ್ಲಿ ಅದೊಂದು ಹಚ್ಚ ಹಸಿರಾಗಿ ಉಳಿಯುವಂಥ ಮೆಮೊರಿಯಾಗಿ ಉಳ್ಕೊಳ್ಳುತ್ತೆ ನೀವು ಮಾಡುವಂಥ ಈ ಟ್ರಾವೆಲಿಂಗ್. ಫ್ಯಾಮಿಲಿ ಟ್ರಿಪ್ ಅಥವಾ ಫ್ಯಾಮಿಲಿ ಟ್ರಾವೆಲಿಂಗ್ ಅಂತ ಅನ್ನೋದು ಬಾಂಡಿಂಗ್ನ ಹೆಚ್ಚಿಸುತ್ತೆ. ನೀವೊಂದು ಟಿಕೆಟ್ ಬೈ ಮಾಡ್ತಿದ್ದೀರಾ ಅಥವಾ ಯಾವುದೋ ಒಂದು ರೂಮ್ ಬೈ ಮಾಡ್ತಿದ್ದೀರಾ ಅಥವಾ ಉಳ್ಕೊಳ್ಳೋದಕ್ಕೆ ಅಥವಾ ಹೋಟೆಲಲ್ಲಿ ಊಟದ ಒಂದು ಬಿಲ್ನ ಪೇ ಮಾಡ್ತಿದ್ದೀರಾ ಅಂದರೆ ಅದು ನೀವು ಕೊಡ್ತಾ ಇರೋಂಥ ದುಡ್ಡಲ್ಲ, ಮಕ್ಕಳ ಮೆಮೊರಿಯನ್ನು ಒಂದು ಕಡೆ ಬ್ಯಾಂಕಲ್ಲಿ ಡಿಪಾಸಿಟ್ ಮಾಡ್ತಾ ಇದ್ದೀರಾ. ಅದೊಂದು ಹ್ಯಾಪಿನೆಸ್, ಅದೊಂದು ಕಳೆದು ಹೋದಂಥ ಕ್ಷಣಗಳು ಮತ್ತೆ ಸಿಗಲ್ಲ. ಮಕ್ಕಳು ಬೇಗ ಬೆಳೆದು ಬಿಡ್ತಾರೆ. ಬೆಳೆದ ಮೇಲೆ ಆ ಮಕ್ಕಳ ಜೊತೆಗೆ ಈ ಟೈಮ್ನ ಕಳೆಯೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಮಕ್ಕಳು ತುಂಬ ಚಿಕ್ಕವರಿದ್ದಾಗ ಅವರಲ್ಲಿ ಏನೋ ಒಂದು ಕಲಿಯುವಂಥ ಮನಸ್ಸಿರುತ್ತೆ, ಉತ್ಸಾಹ ಇರುತ್ತೆ, ಆಮೇಲೆ ಪ್ರಶ್ನೆಗಳನ್ನ ಕೇಳ್ತಿರ್ತಾರೆ. ಅಂಥ ಸಮಯದಲ್ಲಿ ನಾವು ಪ್ರಪಂಚ ಸುತ್ತಿಸ್ಬೇಕು. ಆದಷ್ಟು ನಮಗೆ ಒಂದು ಪಕ್ಕದೂರಿಗಾದರೂ ಹೋಗಿ ಬರುವಷ್ಟು ಶಕ್ತಿ ಅಂತೂ ಇದ್ದೇ ಇರುತ್ತಲ್ವ. ಅಂಥ ಸಮಯದಲ್ಲಿ ಹೋದಾಗ ಅಲ್ಲಿಯ ಜನರನ್ನು ನೋಡ್ತಾರೆ, ಅಲ್ಲಿಯ ಕೆಲಸಗಳನ್ನು ನೋಡ್ತಾರೆ, ಅಥವಾ ಅಲ್ಲಿ ಒಂದು ಕಲ್ಚರ್ನ ನೋಡ್ತಾರೆ, ಅಲ್ಲಿ ಫುಡ್ ಹೇಗಿದೆ ಅಂತ ಅನ್ನೋದನ್ನು ನೋಡ್ತಾರೆ. ಒಂದು ಸ್ಟೇಟಿಂದ ಇನ್ನೊಂದು ಸ್ಟೇಟಿಗೆ ಹೋದ್ರೆ ನಮ್ಗೆ ಎಷ್ಟೊಂದು ವಿಷಯಗಳು ತಿಳ್ಕೊಳ್ಳೋದಕ್ಕಿರುತ್ತೆ. ಸೊ ಪ್ರತಿ ಸಮಯದಲ್ಲೂ ನಾವು ಯಾವಾಗಲೂ ದುಡ್ಡು ಬಗ್ಗೆ ಯೋಚನೆ ಮಾಡೋದಾಗಲಿ, ಸಮಯದ ಬಗ್ಗೆ ಯೋಚನೆ ಮಾಡೋದಾಗಲಿ ಮಾಡೋದ್ರಿಂದ ಮಕ್ಕಳ ಖುಷಿನ ನಾವಾಗೇ ಮಣ್ಪಾಲು ಮಾಡ್ದಂಗೆ ಆಗುತ್ತೆ. ಮಕ್ಕಳು ತುಂಬ ದೊಡ್ಡವರಾದ್ಮೇಲೆ ನಾವು ಟ್ರಾವೆಲ್ ಮಾಡಬೇಕು ಅಂತ ಅಂದ್ಕೊಂಡ್ರು ಅದಾಗಲ್ಲ. ಆ ದಿನ ಅವತ್ತೇ ಮುಗ್ದು ಹೋಗ್ಬಿಡುತ್ತೆ. ಸೊ ಮಕ್ಕಳ ಜೊತೆಗೆ ಆದಷ್ಟು ಟ್ರಾವೆಲ್ ಮಾಡಿ. ಇಟ್ಸ್ ಸೋ ಬೇಗ್, ನೋಡ್ತಾನೇ ಇರಬೇಕು ಅಂತ ಅನ್ಸುತ್ತೆ. ಇಲ್ಲೇ ಇನ್ನೊಂದಷ್ಟೊತ್ತು ಇರಬೇಕು ಅಂತ ಅನ್ಸುತ್ತೆ, ಬಟ್ ಟೈಮ್ ಇಲ್ಲ. ಅಂದರೆ ಲಾಸ್ಟ್ ಟೈಮ್ ನಾವು ಕೊಯಂಬತ್ತೂರಲ್ಲಿ ಕ್ಯಾನ್ಸಲ್ ಮಾಡಿದ ರೀಸನ್ ಬಿಸಿಲಿತ್ತು ಅಂತ. ನಾವು ಇಲ್ಲಿಗೆ ಬಂದಿರೋ ಟೈಮ್ ಏನಕ್ಕೆ ಕಂಪ್ಲೀಟ್ ಸಾಯಂಕಾಲ ಸನ್ಸೆಟ್ ಆಗುವಂಥ ಟೈಮಲ್ಲಿ ಬಂದಿದ್ವಿ. ಪ್ರಶಾಂತವಾಗಿದೆ. ನಿನ್ನೆ ರಾಘವೇಂದ್ರಸ್ವಾಮಿ ದೇವಸ್ಥಾನಕ್ಕೆ ಹೋದಾಗಲೂ ಕೂಡ ಸಂಜೆ ಇತ್ತು, ಅಲ್ಲೂ ಕೂಡ ಅಷ್ಟೇ ಪೀಸ್ಫುಲ್ಲಾಗಿತ್ತು. ಸೊ ಈ ಟೈಮಲ್ಲಿ ನಾವು ಇಲ್ಲಿಗೆ ಬಂದಿದ್ದೀವಿ. ತುಂಬ ಚೆನ್ನಾಗಿದೆ ಅನಿಸ್ತು. ಅಲ್ಲಿ ಮಿಸ್ ಮಾಡಿಕೊಂಡ್ರು ಇದು ತುಂಬ ಚೆನ್ನಾಗಿತ್ತು. ತುಂಬ ಚೆನ್ನಾಗಿದೆ. ಇಟ್ಸ್ ರಿಯಲಿ ನೈಸ್. ಇನ್ನೂ ನೋಡೋಕ್ಕೆ ತುಂಬ ಇದೆ, ಬಟ್ ನಾವು ಸ್ವಲ್ಪ ಹೊತ್ತು ವಿಸಿಟ್ ಮಾಡಿಬಿಟ್ಟು ಹೋಗೋಣ ಅಂತ ಬಂದಿದ್ವಿ. ನನ್ನ ಮಕ್ಕಳು ಚಿಕ್ಕವರಿರುವಾಗ ಅವ್ರಿಗೆ ಏನು ನಾನು ಕೊಡೋಕ್ಕಾಗಿರಲಿಲ್ಲ, ಅದನ್ನು ಈಗ ನಾನು ಫುಲ್ಫಿಲ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಸಾಧ್ಯ ಆದಷ್ಟು ನನ್ನ ಜೊತೆ ಮಕ್ಕಳು ಇರೋಷ್ಟು ದಿನ ಮಕ್ಕಳ ಜೊತೆಗೆ ಸುತ್ತಾಡಬೇಕು, ಅವ್ರು ಇಷ್ಟಪಟ್ಟಿದ್ದನ್ನು ಕೊಡಿಸ್ಬೇಕು ಅಂತ ಅನ್ನೋದು ನನ್ನ ಆಸೆ. ನನ್ನ ಜೊತೆ ಬಂದಮೇಲೆ ಮಕ್ಕಳಿಗೆ ತಿನ್ನೋದಕ್ಕೆ, ಕುಡಿಯೋದಕ್ಕೆ ಅಥವಾ ಯಾವುದಕ್ಕೂ ಅವ್ರ ಕೊರತೆ ಬರ್ದಲೇ ಇರೋ ಹಾಗೆ ನಾನು ನೋಡ್ಕೋತಾ ಇದ್ದೀನಿ. ಸೊ ನಾವು ಯಾವತ್ತು ಮಿಸ್ ಮಾಡ್ತೀವಿ ಅದನ್ನು ಪಡ್ಕೊಳ್ಳೋದು ಕಷ್ಟನೇ. ಆದರೆ ನನ್ನ ಕೈಲಾದಷ್ಟು ಪ್ರಯತ್ನ ಮಾಡಿ ನನ್ನ ಮಕ್ಕಳಿಗೋಸ್ಕರ ಅಥವಾ ನನ್ನ ಜೊತೆಗೆ ನನ್ನ ಮಕ್ಕಳು ಇರೋಷ್ಟು ದಿನ ನಾನು ಅವ್ರನ್ನ ಖುಷಿಯಾಗಿ ಇಟ್ಕೋಬೇಕು ಅಂತ ಅನ್ನೋದೇ ನನ್ನ ಆಸೆ. ಮನೆಗೆ ರೀಚ್ ಆಗಿ 9:15ಗೆ ರೀಚ್ ಆದ್ವಿ. 10 ಮಿನಿಟ್ಸ್ ಆಯಿತು ಡ್ರೆಸ್ ಚೇಂಜ್ ಮಾಡ್ಕೊಂಡು ಮುಖ ತೊಳ್ಕೊಂಡು. ಈಗ ಮತ್ತೆ ವೀಡಿಯೋ ಎಂಡ್ ಮಾಡೋಕ್ಕೆ ಮುಂಚೆ ಸ್ನೂಫಿನ ಹರ್ಷಿತ್ ಕರ್ಕೊಂಬರಕ್ಕೆ ಹೋಗಿದ್ದಾನೆ.
ಅಂದರೆ ಇವತ್ತು ನಾವು ಕರ್ಕೊಂಬಂದಿಲ್ಲ ಅಂದರೆ ಮತ್ತೆ ನಾಳೆ ಬೆಳಗ್ಗೆ ಹೋದರೂ ಕೂಡ ನಾಳೆದು ಒಂದೇ ಚಾರ್ಜ್ ನಾವು ಪೇ ಮಾಡಬೇಕಾಗತ್ತೆ ಅನ್ನೋಕ್ಕೋಸ್ಕರ ಇವಾಗ ಹೋಗಿದೆ ನಾವು 9:30ಗೆ ಕರ್ಕೊಂಬರೋಕ್ಕೆ. ಹಾಗೆ ಹಾಂ, ಅವಳೇನು ಅಂದ್ಕೊಂಡಿರ್ತಾಳೆ, ಮೇ ಬಿ ನನ್ನನ್ನು ಎಲ್ಲೋ ಬಿಟ್ಬಿಟ್ರು ಮನೆಯಿಂದ ಕರ್ಕೊಂಡೋಗಿ ಅಂತ ಅಂದ್ಕೊಂಡ್ಬಿಟ್ಟಿರ್ತಾಳೆ. ಯಾವತ್ತೂ ನಾವು ಅವಳನ್ನ ಬಿಟ್ಟಿದ್ದಿದ್ದಿಲ್ಲ, ಇದೇ ಫಸ್ಟ್ ಟೈಮ್ ಅವಳನ್ನ 2 ದಿನ ಹೀಗೆ ಮನೆಯಿಂದ ಹೊರಗಡೆ ಎಲ್ಲೋ ಬೇರೆ ಪ್ಲೇಸಲ್ಲಿ ಬಿಟ್ಟಿದ್ದು. ಸೊ ಕರ್ಕೊಂಬರ್ತೀರ ಇವಾಗ ಹೋಗಿ ಅವಳ ರಿಯಾಕ್ಷನ್ ಹೇಗಿರುತ್ತೆ ಅಂತ ಅನ್ನೋದನ್ನು ನೋಡಬೇಕು. ಸೊ ಡಿಯರ್ಸ್, ಇದು ಇವತ್ತಿನ ಬ್ಲಾಗ್ ಆಗಿತ್ತು. ಮೇ ಬಿ ಇವತ್ತಿನ ಈ ಬ್ಲಾಗ್ ಕೂಡ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಈ ಬ್ಲಾಗ್ ಜೊತೆಗೆ ನಾನು ಹೊರಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋಂಥ ಬ್ಲಾಗ್ ಜೊತೆಗೆ. ಹೋಗ್ಬಲ್ಲ. ಹೋಗಲ್ವಾ ನೀನು? ಹೋಗಲ್ವಾ? ಸಾಕು ಆಯ್ತು, ಯಾಕೆ ಕೋಪನಾ? ಮಾಡಲ್ಲ.